ನಮಸ್ತೆ. ಇವತ್ತು ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳು. ಇನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂಥರ ಹೆಮ್ಮೆ ಪಡುವಂತ ವಿಚಾರ ಆಗಿರತ್ತೆ. ಹಾಗೇನೆ ನಮ್ಮ ಒಂದು ಕಲ್ಚರಲ್ಲಿ ರಂಗೋಲಿಗೆ ಒಂದು ಮಹತ್ವವಾದ ಸ್ಥಾನನೇ ಇದೆ. ಜಸ್ಟ್ ಮನೆ ಬಾಗ್ಲಲ್ಲಿ ನಾವೇನೋ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ರಂಗೋಲಿನ ಹಾಕೋದಲ್ಲ. ಯಾರಾದ್ರೂ ಒಳಗಡೆ ಬಂದಾಗ ನಾವು ಅವರನ್ನ ಒಂದು ಒಳ್ಳೆ ರೀತಿಯಲ್ಲಿ ಸ್ವಾಗತಿಸ್ತೀವಿ ಅನ್ನೋದಕ್ಕೂ ಸಹ ಇದು ಒಂದು ಸಂಕೇತ ಆಗಿರತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಗಲ್ ತೊಳೆದು ರಂಗೋಲಿನ ಹಾಕಿ ತುಳಸಿ ಪೂಜೆ ಎಲ್ಲ ಮಾಡಿದೀವಿ ಅಂತಂದ್ರೆ ಆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಇರತ್ತೆ. ಇನ್ನು ನಮ್ಮ ಕಲ್ಚರ್ ಮತ್ತೆ ಟ್ರೆಡಿಷನ್ ಅಲ್ಲಿ ರಂಗೋಲಿ ಮತ್ತೆ ತುಳಸಿ ಪೂಜೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫಿಲ್ಟರ್ ಕಾಫಿ ಕುಡಿಯೋದು ಸಹ ಅಷ್ಟೇ ಇಂಪಾರ್ಟೆನ್ಸ್ ಅಂತಾನು ಹೇಳ್ಬೋದು. ಸುಮಾರು ಜನ ಮನೆಗಳಲ್ಲಿ ಅಂದ್ರೆ ಈಗಲೂ ಒಂದು 90% ಮನೆಗಳಲ್ಲಿ ಬೆಳಿಗ್ಗೆ ಶುರುವಾಗೋದೇ ಒಂದು ಲೋಟ ಕಾಫಿಯಿಂದ. ಅದರಲ್ಲೂ ಈ ಫಿಲ್ಟರ್ ಕಾಫಿ ಅರೋಮಾ ಇರತ್ತೆ ನೋಡಿ, ಅದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ. ಕಾಫಿ ಲವರ್ಸ್ಗಂತೂ ಒಂದು ಲೋಟ ಕಾಫಿ ಕುಡಿಯದೇ ಇದ್ರೆ ಬೆಳಿಗ್ಗೆ ಶುರು ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಭಾಷೆ, ನಮ್ಮ ಊಟ ತಿಂಡಿ, ಹಾಗೆ ನಾವು ಆಚರಿಸುವಂತ ಪ್ರತಿಯೊಂದು ಹಬ್ಬ ಮತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಪಡುವಂತ ಖುಷಿ ಆಗಿರ್ಬೋದು. ಹಾಗೆ ಕೆಲವೊಂದು ರಿಚುವಲ್ಸ್ ನ ಫಾಲೋ ಮಾಡ್ತೀವಲ್ವಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಅದೃಷ್ಟ ಮಾಡಿದೀವಿ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ ಅಂತಾನೆ ಹೇಳಿ ಅನ್ಸುತ್ತೆ. ನಮ್ಮ ಟ್ರೆಡಿಷನ್ ಹಾಗೂ ಕಲ್ಚರ್ಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದನ್ನೆಲ್ಲ ಕೇಳ್ತಾ ಇದ್ರೆ ನಾವು ನಿಜವಾಗ್ಲೂ ಕನ್ನಡದವರಾಗಿ ಹುಟ್ಟಿರೋದಕ್ಕೆ ಎಷ್ಟು ಹೆಮ್ಮೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಇನ್ನ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಆಗಿರುವಂತ ಫಿಲ್ಟರ್ ಕಾಫಿನ ಇವತ್ತು ನಾನು ಮಾಲ್ಗುಡೀಸ್ ಅವರ ಫಿಲ್ಟರ್ ಕಾಫಿ ಪೌಡರ್ ನ ಯೂಸ್ ಮಾಡಿರೋದು. ಇದನ್ನ ನೀವು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಬಹುದು.